ರಾಜ್ಯದಲ್ಲಿರುವಂಥ ರಸಗೊಬ್ಬರದ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಸರ್ಕಾರಕ್ಕೆ ಅದನ್ನು ಬಗೆಹರಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಗೋಳಾಟ ಮುಂದುವರೆದಿದೆ. ನಿದ್ದೆ ಊಟ ಇಲ್ಲದೆ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಮುಂಜಾನೆ ಬೇಗ ಗೊಬ್ಬರ ಸಿಗುತ್ತೆ ಅಂತ ರಾತ್ರಿಯಿಂದ ಕ್ಯೂ ನಿಂತಿದ್ದಾರೆ. ಚಳಿಯನ್ನು ಲೆಕ್ಕಿಸದೆ ಗೊಬ್ಬರದ ಅಂಗಡಿಯ ಮುಂದೆ ಕ್ಯೂ ನಿಂತು ಕಾದಿದ್ದಾರೆ. ರಸ್ತೆಯಲ್ಲೇ ಊಟ ಮಾಡಿ ವಿಶ್ರಾಂತಿ ತೆಗೆದು ರೈತರು ಒದ್ದಾಡ್ತಾ ಇದ್ದಾರೆ. ರೈತರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಸರ್ಕಾರ ಹೇಳುತ್ತೆ, ಆದರೆ ಬಗೆಹರಿಸೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಇದೇ ಸ್ಥಿತಿ. ಇದು ಗದಗದ ದೃಶ್ಯ ನೀವು ನೋಡ್ತಾ ಇರೋದು. ಕುಂಡಿಯಿಂದ ಬಂದೀವ್ರಿ ಸರ್, ಹಿರೇಗೊಬ್ಬರ ತಗೊಳಕ್ ಬಂದೀವ್ರಿ. ಮಳಿ ಏಕ ಚಲೋ ಐತ್ರಿ. ಹಿರೇಗೊಬ್ಬರ ಸಿಗಾಕತ್ತಿಲ್ರಿ. ಇಲ್ರಿ, ಸಿಗಾಕತ್ತಿಲ್ಲ. ನಮ್ಮೂರಾಗ ಸಿಗತ್ತಿಲ್ರಿ ಸರ್. ಎಲ್ಲಿ ನಾವು ಇದು ಕೊಪ್ಪಳ ಹೊಸಪೇಟೆ ಎಲ್ಲ ಕಡೆ ಅಡ್ಡಾಡಿ ಇವು ಎಲ್ಲ ರಾತ್ರಿನ ಬರ್ತಾವು. ಬೆಳಗ್ಗೆ ಎದ್ದನೊಳಗೆ ಎಲ್ಲ ಖಾಲಿ ಆಗಿ ಬಿಡ್ತಾವು. ಹಾಗಾಗಿ ನಾವು ಬೆಳಗ್ಗೆ 5 ಗಂಟೆಗೆ ಬಂದು ಇಲ್ಲಿ ಪಾಳ್ಯಕ್ಕೆ ಹಚ್ಚೀವಿ. ಎಲ್ಲರಿಗೆ 150 ಜನಕ್ಕೆ ಕೂಪನ್ ಕೊಟ್ಟಾರ. ಕೂಪನ್ ಕೊಟ್ಟವ್ರೆ ಅಷ್ಟೇ ಗೊಬ್ಬರ ತೊಗೊಂಡು ಹೋಗೋದು. ಒಂದು ಕೂಪನ್ಗೆ 2 ಚೀಲ ಹಿರೇ ಗೊಬ್ಬರ ಕೊಡ್ತಾರೆ, ಒಂದು ಟಾಣಿಕ್ ಕೊಡ್ತಾರೆ. ಆದ್ರೆ ಸಾಕಾಗೋದಿಲ್ಲ. 2 ಚೀಲ ಎಲ್ಲಿ ಸಾಕಾಕವ್ರಿ? ನಮಗೆ ಒಬ್ಬೊಬ್ರಿಗೆ ರೈತರಿಗೆ ಏನೇ ಇಲ್ಲ ಅಂದ್ರೆ ಈಗ 20-25 ಹಿಂಗೆ ಬೇಕಾಕವು. ಬೇರೆ ಕಡೆ ಎಲ್ಲ ಹಂಗೆ ಕೊಡಕತ್ತಾರ. ಆದ್ರೆ ಇಲ್ಲಿ ಮಾತ್ರ ಆಧಾರ್ ಕಾರ್ಡ್ ಲಿಂಕ್ ಇಟ್ಟು ಆಧಾರ್ ಕಾರ್ಡಿಗೆ ಹೆಬ್ಬಟ್ಟು ಕೊಟ್ರೆ ಮಾತ್ರ 2 ಹಿರೇ ಗೊಬ್ಬರ ಕೊಡಕತ್ತಾರ. ಅಲ್ಲೇ ಬೇರೆ ಕಡೆ ಎಲ್ಲ ಅವರು ಎಷ್ಟು ಕೇಳ್ತಾರೋ ಅಷ್ಟು ಹಂಗೆ ಕೊಟ್ಟು ಕಳ್ಸಕತ್ತಾರ. ಆದರೆ ಇಲ್ಲಿ ನಮ್ಮ ಗದಗ ಡಿಸ್ಟಿಕ್ ಮಾತ್ರ ಒಂದು ಆಧಾರ್ ಕಾರ್ಡಿಗೆ ಒಂದು ಕೂಪನ್, ಅದು ಬಿಟ್ಟರೆ 2 ಚೀಲ ಹಿರೇ ಗೊಬ್ಬರ, ಒಂದು ಟಾನಿಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.